ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಗುರು. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಈ ಆಕ್ಷನ್ ತುಮಕೂರು ಜಿಲ್ಲೆ ಸಂಬಂಧಪಟ್ಟಾಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡಿರ್ಬೋದು, ಆಲ್ರೆಡಿ ಈ ಆಕ್ಷನ್ ಸ್ಟಾರ್ಟ್ ಆಗಿ 1 ವೀಕ್ ಆಗಿದೆ. ಹಾಗೆ ನೀವು ತುಮಕೂರು ಜಿಲ್ಲೆ 3 ಲೇಔಟಲ್ಲಿ ಈ ಆಕ್ಷನ್ ಕರೆದಿದ್ದಾರೆ ಕರ್ನಾಟಕ ಹೌಸಿಂಗ್ ಬೋರ್ಡ್. ನೀವು ಇಲ್ಲಿ ನೋಡೋದಾದರೆ ತುಮಕೂರು ಜಿಲ್ಲೆ ಗೂಳೂರು ಲೇಔಟ್, ಇದೆಲ್ಲ ಕಾರ್ನರ್ ಸೈಟ್ಸ್ ಆಕ್ಷನ್ ಕರೆದಿರೋದು. ಹಾಗೆ ನೆಕ್ಸ್ಟ್ ಬಂದರೆ ತುಮಕೂರು ಜಿಲ್ಲೆ ಪಾವಗಡ ಬಡಾವಣೆ ಮತ್ತು ತುಮಕೂರು ಜಿಲ್ಲೆ ತಿಪ್ಪಟೂರು ಇಡೇನಹಳ್ಳಿ ಬಡಾವಣೆ. ಸೊ ಈ 3 ಲೇಔಟಲ್ಲಿ ಅವರು ಆಕ್ಷನ್ ಕರೆದಿದ್ದಾರೆ. ಅದರ ಬಗ್ಗೆ ಡೀಟೇಲ್ಸ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ತುಮಕೂರು ಜಿಲ್ಲೆ 265 ಇಂದ ನಿಮ್ಮ ಸೀರಿಯಲ್ ನಂಬರ್ ನೋಡ್ಬೋದು. ಇಲ್ಲಿ ನೋಟಿಫಿಕೇಶನ್ ನೀವು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರದ್ದು ನೋಡಿದರೆ 265 ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕ್ರಮ ಸಂಖ್ಯೆ 246 ಇಂದ 320 ಏನಿದೆ ಇದರದ್ದು ಈ ಹರಾಜು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ 23/9/2024 ಸ್ಟಾರ್ಟ್ ಆಗಿ ಹಾಗೆ ಓಕೆ. ಈ ಹರಾಜಿನಲ್ಲಿ ಇನ್ ಕೇಸ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಆಲ್ರೆಡಿ ಇದು 30/8/2024 ಬೆಳಗ್ಗೆ 12 ಗಂಟೆಗೆ ಸ್ಟಾರ್ಟ್ ಆಗಿದೆ. ಹಾಗೆ ನೀವು ಇನ್ ಕೇಸ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಷ್ಟ ಇರಲ್ಲ, ಅದಕ್ಕೆ ಲಾಸ್ಟ್ ಡೇಟ್ ಇರೋದು 18/9/2024 ಬೆಳಗ್ಗೆ 11 ಗಂಟೆ ಒಳಗೆ ನೀವು ಇನ್ ಕೇಸ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಇಷ್ಟೊಳಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಈ ಪರ್ಟಿಕ್ಯುಲರ್ ಈ ಆಕ್ಷನ್ನಲ್ಲಿ ಕಮರ್ಷಿಯಲ್ ಸೈಟ್ಸ್ ಕೂಡ ಆಕ್ಷನ್ಸ್ಗೆ ಕರೆದಿದ್ದಾರೆ. ಇನ್ ಕೇಸ್ ನೀವು ಕಮರ್ಷಿಯಲ್ ಸೈಟ್ಸ್ಗೆ ಬಿಡ್ ಮಾಡಬೇಕು ಅಂತ ಏನಾರು ಇದ್ದರೆ ಅದಕ್ಕೆ ನೀವು ಪಾರ್ಟಿಸಿಪೇಷನ್ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತಂದರೆ 25/9/2024 ಬೆಳಗ್ಗೆ 11 ಗಂಟೆಗೆ. ಹಾಗೆ ನೀವು ನೋಟಿಫಿಕೇಶನ್ ನೋಡಿದ್ರೆ ತುಮಕೂರು ಜಿಲ್ಲೆ ಏನು ಸೈಟ್ಸ್ ಆಪ್ಷನ್ಸ್ ಕರೆದಿದ್ದಾರೆ ಅದರ ಕ್ರಮ ಸಂಖ್ಯೆ ಇಲ್ಲಿ ನೋಡ್ಬೋದು. 265 ಇಂದ ಸ್ಟಾರ್ಟ್ ಆಗಿ ಎಂಡ್ ಆಗೋದು 294, 265 ಇಂದ 294. ಸೊ ಇಲ್ಲಿ ನೀವು ನೋಡ್ಬೋದು ಈ ಪರ್ಟಿಕ್ಯುಲರ್ ರೇಂಜಲ್ಲಿ ಬರುತ್ತೆ. ಕ್ರಮ ಸಂಖ್ಯೆ 246 ಇಂದ 320 ಏನಿದೆ ಸೀರಿಯಲ್ ನಂಬರ್ ಸೈಟ್ಸ್ ಇದೆ, ಅದು ಆ್ಯಕ್ಚುಲ್ ಈ ಆಕ್ಷನ್ ನೀವು ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ನೀವು ಅರ್ಜಿ ಸಲ್ಲಿಸಾದ್ಮೇಲೆ ಆ್ಯಕ್ಚುಯಲ್ ಈ ಆಕ್ಷನ್ ಸ್ಟಾರ್ಟ್ ಆಗೋದು 23/9/2024 23/9/2024 ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗಿ ಅದರ ಮಾರನೇ ದಿನ 24/9/2024 ಮಧ್ಯಾಹ್ನ 12 ಗಂಟೆಗೆ ಎಂಡ್ ಆಗುತ್ತೆ. ಸೊ 1 ಡೇ ಎಲ್ಲ ನಿಮಗೆ ಈ ಆಕ್ಷನ್ಸ್ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಈ ಡೇಟ್ನ ನೆನ್ಪಿಟ್ಕೊಳ್ಳಿ, ಹಾಗೆ ಸಬ್ಮಿಟ್ ಮಾಡಿ ಈ ಆಕ್ಷನ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ನೀವು ಸೈಟ್ಸ್ನ ನೋಡಬೇಕು ಅಂತಂದರೆ ನೀವು ಇಲ್ಲಿ ಅವ್ರದ್ದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಏನಿದೆ ಅವ್ರ ಜಿಯೋ ಟ್ಯಾಗ್ ಇದೆ. ನಿಮಗೆ ಆ್ಯಕ್ಚುಯಲ್ ಸೈಟ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಜಿಯೋ ಟ್ಯಾಗ್ ಇಲ್ಲಿ ನೋಡೋದಾದರೆ ಇನ್ನು ಝೂಮ್ ಇನ್ ಮಾಡಿದ್ರೆ ಇದು ಆ್ಯಕ್ಚುಲಿ ನೀವು ನೋಡ್ತಾ ಇರೋದು ಗೂಳೂರು ಲೇಔಟ್. ಇಲ್ಲಿ ನಿಮಗೆ ರೆಡ್ ಕಲರ್ ಕಾಣ್ತಾ ಇದೆ ಇದು ರೆಸಿಡೆನ್ಷಿಯಲ್ ಸೈಟ್ಸ್, ಹಾಗೆ ಬ್ಲೂ ಕಲರಲ್ಲಿ ಕಾಣೋದು ಕಮರ್ಷಿಯಲ್ ಸೈಟ್ಸ್. ನೀವು ಝೂಮ್ ಇನ್ ನೋಡಿದ್ರೆ ಆ್ಯಕ್ಚುಯಲ್ ಸೈಟ್ ಲೊಕೇಶನ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಈ ಪರ್ಟಿಕ್ಯುಲರ್ ಸೈಟ್ನ ನೀವು ವಿಸಿಟ್ ಮಾಡಿ ಹೇಗಿದೆ ಅಂತ ನೋಡಿಕೊಂಡು ಇನ್ ಕೇಸ್ ಇಷ್ಟ ಆದರೆ ನಿಮಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡೋದಾದರೆ 173 EWS ಅಂತ ಇದೆ. 173 EWS ಓಕೆ. 173 EWS ಇಲ್ಲಿ ನೀವು ನೋಡೋದಾದರೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್. ಸೊ 9 ಅಂತಂದರೆ 30 ಇಂಟು 20 ಅಂತ ಹೇಳಕ್ಕೆ ಬರಲ್ಲ, 20ಕ್ಕಿಂತ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಇದು ಆ್ಯಕ್ಚುಲಿ ಆಡ್ ಸೈಡ್. ಒಂದು ಸೈಡ್ ನಿಮಗೆ 30 ಸಿಗುತ್ತೆ, ಹಾಗೆ ಇನ್ನೊಂದು ಕಡೆ ನಿಮಗೆ ಅರೌಂಡ್ 20ಕ್ಕಿಂತ ಲೆಸ್ ಅಂತ ಹೇಳ್ಬೋದು. ಹಾಗೆ ಇದರದ್ದು ಟೋಟಲ್ ನಿಮಗೆ ಏನು ಸೈಜ್ ಇದೆಯಲ್ಲ ಇಲ್ಲಿ ನೋಡೋದಾದರೆ 47.25 ಇದು ಚದರ ಮೀಟರ್ ಅಂತ ಹೇಳ್ಬೋದು. ಹಾಗೆ ಗೌರ್ಮೆಂಟ್ ಸೆಟ್ ಮಾಡಿರೋ ರೇಟ್ ಫಾರ್ ದಿ ಗೂಳೂರು ಸೈಟ್ ಏನಿರ್ಬೋದಲ್ಲ ಅದಕ್ಕೆ 20,575 ಅಂತ ನೀವು ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಒಂದು 2030 ಇಲ್ಲಿ ನೋಡ್ಬೋದು 190 ಇದೆಯಲ್ಲ ಸೈಟ್ ನಂಬರ್, ಇದು ಆ್ಯಕ್ಚುಲಿ 2030 6 ಇಂಟು 9 ಅಂತಂದರೆ 2030 ಇದು. ಇದ್ರದ್ದು ನೀವು ಆ್ಯಕ್ಚುಲ್ ಪ್ರೈಸ್ ನೀವು ನೋಡಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ 54 ಇಂಟು 20,575
ಸೊ ಗೌರ್ಮೆಂಟ್ ಸೆಟ್ ಮಾಡಿರೋ ರೇಟ್ ಫಾರ್ ದಿಸ್ ಸೈಟ್ ನಂಬರ್ 190 ಇದೆಯಲ್ಲ, ಇಟ್ ಈಸ್ 11,11,50,000 ರೂಪಾಯಿ. ಇದು ಗೌರ್ಮೆಂಟ್ ರೇಟ್. ಇದು ಆ್ಯಕ್ಚುಲಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾವಾಗ ಬಿಡ್ ಸ್ಟಾರ್ಟ್ ಆಗುತ್ತಲ್ಲ, ಬೇಸ್ಡ್ ಆನ್ ದಿ ನಂಬರ್ ಆಫ್ ಬಿಡ್ಡರ್ಸ್. ಇನ್ ಕೇಸ್ ಆ ಪರ್ಟಿಕ್ಯುಲರ್ ಸೈಟ್ ಭಾಳ ಚೆನ್ನಾಗಿದ್ರೆ, ನಂಬರ್ ಆಫ್ ಬಿಡ್ಡರ್ಸ್ ಜಾಸ್ತಿ ಇದ್ದರೆ, ಈ ಪರ್ಟಿಕ್ಯುಲರ್ ಏನು 11,11,11,000 ತೋರಿಸ್ತಿದ್ರೆ ಇದು 20 ಲ್ಯಾಕ್ ಹೋಗ್ಬೋದು, 15 ಲ್ಯಾಕ್ ಹೋಗ್ಬೋದು, 13 ಲ್ಯಾಕ್ ಹೋಗ್ಬೋದು, 1 to ಡಬಲ್ ಆಗ್ಬೋದು, ಹೇಳೋಕ್ಕಾಗಲ್ಲ ಯಾವ ಥರ ಪ್ರೈಸ್ ಹೋಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಇದು ಆ್ಯಕ್ಚುಲಿ ಅರೌಂಡ್ ಹತ್ತತ್ರ 2000 ಪರ್ ಸ್ಕ್ವೇರ್ ಫೀಟ್ ಅಂತ ನಾವು ಹೇಳ್ಬೋದು. ಹಾಗೆ ನೀವು ಕೆಳಗಡೆ ಬಂದರೆ, ನೀವು ಇಲ್ಲಿ ನೋಡೋದಾದರೆ ಇನ್ನೊಂದು ಲೇಔಟ್ ನೋಡಬೇಕು ಅಂತಂದರೆ ತುಮಕೂರು ಜಿಲ್ಲೆ ಪಾವಗಡ. ಅಗೇನ್ ನಾನಿಲ್ಲಿ ಮ್ಯಾಪ್ಗೆ ಬಂದರೆ ಝೂಮ್ ಔಟ್ ಮಾಡಿ, ಇದು ನಾನು ನಿಮ್ಗೇನು ತೋರಿಸ್ತಾ ಇರೋದು ಆ್ಯಕ್ಚುಲಿ ಇದು ಗೂಳೂರು ಲೇಔಟ್. ಹಾಗೆ ನೀವು ನೆಕ್ಸ್ಟ್ ಪಾವಗಡ ಲೇಔಟ್ ನೀವು ನೋಡಬೇಕು ಅಂತಂದರೆ ಝೂಮ್ ಔಟ್ ಮಾಡಿ, ಇಲ್ಲಿದೆ ನೋಡಿ. ಓಕೆ, ಅಗೇನ್ ಬ್ಲೂ ಏನು ನಿಮಗೆ ಕಾಣ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಕಮರ್ಷಿಯಲ್ ಸೈಟ್ಸ್, ಹಾಗೆ ರೆಡ್ ಇರೋದು ರೆಸಿಡೆನ್ಷಿಯಲ್ ಸೈಟ್ಸ್. ಸೊ ಅಗೇನ್ ನೀವು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು, ಆಲ್ರೆಡಿ ಇಲ್ಲಿ ಮನೆಗಳು ಆಗಿದ್ದಾವೆ ಈ ಲೇಔಟಲ್ಲಿ. ನೀವು ಮ್ಯಾಪಲ್ಲಿ ನೋಡ್ಬೋದು. ಪ್ರೈಸ್ ನೋಡೋದಾದರೆ ಇದು ಆ್ಯಕ್ಚುಲಿ ಅರೌಂಡ್ 1000 ಪರ್ ಸ್ಕ್ವೇರ್ ಫೀಟ್ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇದರಲ್ಲೆಲ್ಲ ಆಡ್ ಸೈಟ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಆಡ್ ಸೈಟ್ಸ್ ಅಂತ ಅನಿಸ್ತಾ ಇದೆ. ಇನ್ನೊಂದು ಹೇಳೋದಾದರೆ EMD ಅಮೌಂಟ್ 50,000 ರುಪೀಸ್. ಇಲ್ಲಿ ಲಾಸ್ಟ್ ಕಾಲಮಲ್ಲಿ ನೀವು ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ, 50,000 ರುಪೀಸ್. ಇಟ್ ಈಸ್ ಆ್ಯಕ್ಚುಲಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಟ್ನ ನೀವು ಬಿಡ್ ಮಾಡ್ತಾ ಇದ್ರೆ, ನೀವು EMD ಅಮೌಂಟ್ ಅಂತ ಇರುತ್ತೆ, ಅದು ಆ್ಯಕ್ಚುಲಿ 50,000 ರುಪೀಸ್. ಇನ್ ಕೇಸ್ ಬಿಡ್ ಸಕ್ಸಸ್ಫುಲ್ ಆದರೆ ಓಕೆ, ಇನ್ ಕೇಸ್ ಅನ್ಸಕ್ಸಸ್ಫುಲ್ ಆಯಿತು ಅಂತ ನೀವೇನು ಅಮೌಂಟ್ ಕಟ್ಟಿರ್ತಿರಲ್ಲ, ಅದು ನಿಮಗೆ ವಾಪಸ್ ರಿಟರ್ನ್ ಬರುತ್ತೆ ವಿತಿನ್ 1 ಮಂತ್. ಹಾಗೆ ನೀವು ನೆಕ್ಸ್ಟ್ ಲಾಸ್ಟ್ ಲೇಔಟ್ ನೋಡೋದಾದರೆ ತುಮಕೂರು ಜಿಲ್ಲೆ ತಿಪ್ಪಟೂರು. ಅಗೇನ್ ಐ ವಿಲ್ ಝೂಮ್ ಔಟ್. ಓಕೆ, ಇದು ತಿಪ್ಪಟೂರು ಇಡೇನಹಳ್ಳಿ ಲೇಔಟ್. ಇಲ್ಲೂ ಕೂಡ ಸಾಕಷ್ಟು ಸೈಟ್ಸ್ ಅವೈಲೇಬಲ್ ಇದ್ದಾವೆ ಈ ಆಪ್ಷನ್ನಲ್ಲಿ. LIG ಕ್ಯಾಟಗರಿ, MIG. ಸೊ ಅಗೇನ್ ನೀವು ಇಲ್ಲಿ ನೋಡೋದಾದರೆ ಸಾಕಷ್ಟು ಆಡ್ ಸೈಟ್ಸ್ ಇದ್ದಾವೆ, ಹಾಗೆ 30-40 ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನೋಡ್ಬೋದು, ಇದು 223 ಆ್ಯಂಡ್ 224 ಇದೆರಡು ಆ್ಯಕ್ಚುಲಿ 30-40 ಸೈಟ್ಸ್. ಹಾಗೆ ಇದ್ರ ಪ್ರೈಸ್ ಬಂದುಬಿಟ್ಟು, ಇನ್ ಕೇಸ್ 30-40 ಸೈಟ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ 108 into 17,000, ಸೊ 18,41,000, ಅರೌಂಡ್ 1,500 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. ಸೊ ಇಷ್ಟಾದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಅಗೇನ್ ಈ ಅಮೌಂಟ್ ಆ್ಯಕ್ಚುಲಿ ಗೌರ್ಮೆಂಟ್ ಸೆಟ್ ಮಾಡಿರೋ ರೇಟ್. ಇಲ್ಲಿಂದ ನಿಮಗೆ ಬಿಡ್ ಸ್ಟಾರ್ಟ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಲೇಔಟ್ ನೀವು ಇಲ್ಲಿ ನೋಡ್ಬೋದು, ಹೈವೇ ಪಕ್ಕನೇ ಇರೋದ್ರಿಂದ ಮುಂದೆ ಒಳ್ಳೆಯ ವ್ಯಾಲ್ಯೂ ಬರೋ ಚಾನ್ಸಸ್ ಕೂಡ ಇದೆ. ಹಾಗೆ ನೀವು ಇನ್ ಕೇಸ್ ನೀವು ಈ ಆಪ್ಷನ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ KBP ಪೋರ್ಟಲ್ ಅಂತ ಇದೆ. ಈ ಪೋರ್ಟಲ್ಗೆ ನೀವು ಸೈನ್ ಅಪ್ ಮಾಡಿ, ಲಾಗಿನ್ ಆಗಿ, ನೀವು ಯಾವ ಸೈಟ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ತುಮಕೂರು ಯಾವ್ದಾರು ನೀವು ಸೈಟ್ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಆ ಸೈಟ್ನ ಚೂಸ್ ಮಾಡಿ, ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಅಮೌಂಟ್ನ ಕಟ್ಟಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. KBP ಪೋರ್ಟಲ್ ಹೇಗೆ ಲಾಗಿನ್ ಆಗೋದು, ಹೇಗೆ ಸಬ್ಮಿಟ್ ಮಾಡೋದು ಅನ್ನೋದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ನೀವು ಡೀಟೇಲಾಗಿ ಇನ್ಫಾರ್ಮೇಷನ್ ತಿಳ್ಕೊಬೋದು. ಹಾಗೆ ನೀವು ಈ ನೋಟಿಫಿಕೇಷನ್ ಕೆಳಗಡೆ ಬಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಏನು ಸೆಟ್ ಮಾಡಿದಾರಲ್ಲ, ಇಲ್ಲಿ ನೀವು ನೋಡ್ಬೋದು, ಒಂದೊಂದು ನೀವು ನೋಡ್ಕೋಬೋದು. ಆಲ್ರೆಡಿ ನಾನು ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ, ಆರ್ ಎಲ್ಸ್ ನೀವು ಇದನ್ನು ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ರಿಗೆ ಏನಿದಾರಲ್ಲ ನೀವು ನೋಡ್ಕೋಬೋದು. ಇದೇ ಥರ ನಾನು ಡಿಫ್ರೆಂಟ್ ಲೊಕೇಶನ್ಸ್ ವಿಡಿಯೋ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಲ್ರೆಡಿ ಬೇರೆ ಲೊಕೇಶನಲ್ಲಿ ಈ ಆಕ್ಷನ್ ಕರೆದಿದ್ದಾರೆ, ಅದರ ಬಗ್ಗೆನೂ ನಾನು ಡೀಟೇಲಾಗಿ ವಿಡಿಯೋಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.